ಅಂಬೇಡ್ಕರ್ ಧ್ವಜಸ್ತಂಭ ತೆರವು. ದಾಂಡೇಲಿಯ ಗಾಂಧಿನಗರ ವಾರ್ಡ್ ನಂಬರ್ 2ರಲ್ಲಿ ಸ್ಥಾಪಿಸಲಾಗಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಧ್ವಜಸ್ತಂಭವನ್ನು ನಗರಸಭೆ ಸಿಬ್ಬಂದಿ ಯಾವುದೇ ಮುನ್ಸೂಚನೆ ನೋಟಿಸ್ ನೀಡದೆ 11/3/2026ರಂದು ತೆರವುಗೊಳಿಸಿರುವುದನ್ನು ಅಂಬೇಡ್ಕರ್ ಅಭಿಮಾನಿ ಸೇನೆ ಭೀಮಾ ಧ್ವನಿ ಸಂಸ್ಥೆಯವರು ತೀವ್ರವಾಗಿ ಖಂಡಿಸಿದ್ದಾರೆ. ಸಂಸ್ಥೆಯವರು ಹಲವು ವರ್ಷಗಳಿಂದ 3 ಗುಂಟೆ ಜಾಗ ನೀಡುವಂತೆ ನಗರಸಭೆಗೆ ಮನವಿ ಸಲ್ಲಿಸುತ್ತಾ ಬಂದಿದ್ದು, ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ 1/1/2026ರಂದು ಪದಾಧಿಕಾರಿಗಳ ಸಹಯೋಗದೊಂದಿಗೆ ಧ್ವಜಸ್ತಂಭವನ್ನು ಸ್ಥಾಪಿಸಿದ್ದರು. ಯಾವುದೇ ನೋಟಿಸ್ ನೀಡದೆ ತೆರವುಗೊಳಿಸಿರುವುದು ನೈಸರ್ಗಿಕ ನ್ಯಾಯದ ತತ್ವಗಳ ಹಾಗೂ ಸಂವಿಧಾನದ ಸಮಾನತೆಯ ಹಕ್ಕಿನ ಉಲ್ಲಂಘನೆ ಎಂದು ಆರೋಪಿಸಲಾಗಿದೆ. ಈ ಕುರಿತು ಯಾವ ಕಾನೂನಿನಡಿ ಕ್ರಮ ಕೈಗೊಳ್ಳಲಾಗಿದೆ ಎಂಬುದಕ್ಕೆ 7 ದಿನದೊಳಗೆ ಲಿಖಿತ ಉತ್ತರ ನೀಡಬೇಕು. ಇಲ್ಲವಾದಲ್ಲಿ ಕರ್ತವ್ಯ ಲೋಪದ ಬಗ್ಗೆ ದೂರು ದಾಖಲಿಸಿ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿ ಸಲ್ಲಿಸುವುದಾಗಿ ಭೀಮಾ ಧ್ವನಿ ತಂಡ ಎಚ್ಚರಿಕೆ ನೀಡಿದ್ದಾರೆ. ಸ್ಥಳ ದಾಂಡೇಲಿ. ಜಿಲ್ಲಾ ವರದಿಗಾರರು ಆಯಿಷಾ ಮುಕಾಶಿ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ನಮ್ಮ ಸಂಸ್ಥೆಯಿಂದ 1/1/2026ರಂದು ನಾವು ಧ್ವಜಸ್ತಂಭವನ್ನು ಅಲ್ಲಿ ಪ್ರತಿಷ್ಠಾಪಿಸಿದ್ದೀವಿ ಸರ್. ಅದಕ್ಕಾಗಿ ನಿಮ್ಮ ನಗರಸಭೆಯ ಸಿಬ್ಬಂದಿಯವರು ದಿನಾಂಕ 11/3/2026ರಂದು ಬೆಳಗ್ಗೆ 7 ಗಂಟೆಗೆ ನಾವಿಲ್ಲಾಗಿದ್ದು ಬೆಳಗಾವದಲ್ಲಿ ನಮ್ಮೊಂದು ಏರಿಂಗ್ ಇತ್ತು ಸರ್, ಅಲ್ಲಿ ಹೋಗಿದ್ದೀವಿ ಸರ್. ಅದಕ್ಕಾಗಿ ಬೆಳಗ್ಗೆ 7 ಗಂಟೆಗೆ ನಮಗೆ ಯಾವುದೇ ಪೂರ್ವ ಮಾಹಿತಿ ನೀಡದೆ, ಕಾನೂನುಬದ್ಧವಾಗಿ ನೋಟಿಸ್ ಕೂಡ ನೀಡದೆ ಆ ಧ್ವಜಸ್ತಂಭವನ್ನು ತೆರವುಗೊಳಿಸಿರುವುದಕ್ಕೆ ನಮ್ದು ಅದರ ಬಗ್ಗೆ ಆಕ್ಷೇಪಣೆ ಇದೆ ಸರ್. ಏನ್ ಆಕ್ಷೇಪಣೆಯಪ್ಪ ಅಂತಂತಂದ್ರೆ, ಒಂದು ಸರ್, ಕಾನೂನು ಬಾಹಿರ ಕ್ರಮ ಸರ್. ಕರ್ನಾಟಕ ಪುರಸಭೆ ಕಾಯ್ದೆ 1964 ನಗರಸಭೆ ನಿಯಮದ ಪ್ರಕಾರ ಯಾವುದೇ ಕಟ್ಟಡ ಅಥವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಧ್ವಜಸ್ತಂಭವನ್ನು ಯಾವುದೇ ಮುನ್ಸೂಚನೆ ನೀಡದೆ ತಾವು ತೆರವುಗೊಳಿಸಿರುವುದು ಸ್ಪಷ್ಟವಾಗಿ ಕಾನೂನು ಬಾಹಿರ ಮತ್ತು ನೈಸರ್ಗಿಕ ನ್ಯಾಯದ ತತ್ವಗಳ ಉಲ್ಲಂಘನೆಯಾಗಿದೆ ಸರ್. ಒಂದು ಸರ್, ಅದರಲ್ಲಿನ ಅಭಿವ್ಯಕ್ತಿ ಇದೆ ಸರ್. ಅಧಿಕೃತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಧ್ವಜಸ್ತಂಭವನ್ನು ವಾರ್ಡ್ ನಂಬರ್ 2 ಗಾಂಧಿನಗರ ನಗರಸಭೆ ಜಾಗ ನಾವು ನೋಟಿಸ್ ನೀಡುವ ಅಗತ್ಯವಿಲ್ಲ ಎಂದು ಹೇಳಲು ಯಾವುದೇ ಅಧಿಕಾರಿಗಳಿಗೆ ಕಾನೂನಿನಲ್ಲಿ ಅವಕಾಶವಿಲ್ಲ. ನೋಟಿಸ್ ನೀಡದೆ ತೆರವುಗೊಳಿಸಿರುವುದು ಅಧಿಕಾರದ ದುರ್ಬಳಕೆಯಾಗಿದೆ ಸರ್. ಭಾರತೀಯ ಸಂವಿಧಾನದ ವಿಧಿ ಸಮುದಾಯದ ಭಾವನೆಗಳಿಗೆ ಧಕ್ಕೆ ತಂದಿದೆ ಮತ್ತು ದರ್ಪದಿಂದ ತೆರವುಗೊಳಿಸಿರುವುದು SC/ST ಸಮುದಾಯಕ್ಕೆ ದೌರ್ಜನ್ಯ ಎಸಗಲಾಗಿದೆ ಸರ್. ಸುಪ್ರೀಂ ಕೋರ್ಟಿನ ಮಾರ್ಗಸೂಚಿಯ ಪ್ರಕಾರ ಯಾವುದೇ ತೆರವು ಕಾರ್ಯಾಚರಣೆ ಸಮಯದಲ್ಲಿ ಅಧಿಕಾರಿಗಳು ಸ್ಥಳೀಯ ಸಾಕ್ಷಿಗಳ ಸಮ್ಮುಖದಲ್ಲಿ ಪಂಚನಾಮೆ ಮಾಡಬೇಕು. ತೆರವುಗೊಳಿಸಿ ಧ್ವಜಸ್ತಂಭಕ್ಕೆ ಗೌರವಯುತವಾಗಿ ಕಚೇರಿಯಲ್ಲಿ ಇಡಬೇಕು. ಆದರೆ ತಾವು ಧ್ವಜಸ್ತಂಭ ಒಂದು ಸ್ಥಳದಲ್ಲಿ ಎಸಗಲಾಗಿದೆ, ಬ್ಯಾನರ್ ಎಲ್ಲಿದೆ ಗೊತ್ತಿಲ್ಲ ಸರ್. ಪಾರದರ್ಶಕತೆಯಲ್ಲಿ ಕೊರತೆ ಸರ್. ವಾಟ್ಸಪ್ ಮಾನ್ಯ ಪೌರಾಯುಕ್ತರಿಗೆ ವಾಟ್ಸಪ್ ಫೋಟೋ ವಿಡಿಯೋ ದೂರಿನ ಆಧಾರದ ಮೇಲೆ ಕ್ರಮ ಕೈಗೊಂಡಿದ್ದೇವೆ ಎಂದು ಹೇಳುತ್ತಿರುವುದು ನಾವು ದೂರುದಾರರ ವಿವರಣೆ ನೀಡಲು ನಿರಾಕರಿಸುತ್ತಿರುವುದು ಪಾರದರ್ಶಕ ಆಡಳಿತದ ಉಲ್ಲಂಘನೆಯಾಗಿದೆ ಹಾಗೂ ಈ ದೂರುದಾರರ ಕುರಿತು ತಾವು ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕಾಗಿದೆ. ನಮ್ಮ ಆಗ್ರಹ ಸರ್, ಈ ಕೂಡಲೇ ಯಾವ ಕಾನೂನಿನ ಅಡಿಯಲ್ಲಿ ನೋಟಿಸ್ ನೀಡದೆ ಕ್ರಮ ಕೈಗೊಳ್ಳಲಾಗಿದೆ ಎಂಬುದಕ್ಕೆ 7 ದಿನಗಳ ಒಳಗಾಗಿ ಲಿಖಿತ ಉತ್ತರ ನೀಡದೇ ಇದ್ದಲ್ಲಿ ನಿಮ್ಮ ಹಾಗೂ ನಿಮ್ಮ ಕೆಲ ಸಿಬ್ಬಂದಿಗಳ ಮೇಲೆ SC/ST ದೌರ್ಜನ್ಯ ಅಡಿಯಲ್ಲಿ ಕರ್ತವ್ಯ ಲೋಪ ಮತ್ತು ಸಮುದಾಯದ ಭಾವನೆಗಳಿಗೆ ಧಕ್ಕೆ ತಂದಿರುವ ದೂರು ದಾಖಲಿಸಲು ನಾವು ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿ ಸಲ್ಲಿಸಲು ನಾವು ಬದ್ಧರಿದ್ದೇವೆ